ಎಸ್ ಸಲೀಮ್ ನೋಡ್ಬೋದು, ಚಿಕ್ಕಬಳ್ಳಾಪುರ ಚಾಂಪಿಯನ್ಸ್ನ ಕ್ಯಾಪ್ಟನ್ ಜೊತೆಗೆ ಓಪನಿಂಗ್ ಬ್ಯಾಟರ್ ಕೂಡ. ಇದು ಬಿಗ್ ಮ್ಯಾನ್ ಬೂಮ್ ಬೂಮ್ ಸಲೀಮ್ ಅಂತ ಏನು ಹೇಳ್ತೀವಿ, ಅವ್ರು ಇರೋದು ಇವಾಗ ಸ್ಟ್ರೈಕಲ್ಲಿ. ಇದು ಟೈಮ್ ಆಗಿದೆ, ಇದು ಪ್ರೊಡಕ್ಷನ್ ಇಲ್ಲ, ಅಲ್ಲಿ ಹೋಗುತ್ತೆ ಡೀಪ್ ಫೈಲ್ಗೆ, ಈಸಿ ಬೌಂಡ್ರಿ ಕ್ಲಿಯರ್ ಆಗೋದಿಲ್ಲ. ಈ ರೀತಿ ಹೊಡೆದಾಗ ಬೌಲರ್ಗಳು ಪ್ರೆಷರ್ಗೆ ತುತ್ತಾಗೋದು ಖಂಡಿತವಾಗ್ಲೂ ಇರುತ್ತೆ. ನೋಡಿ ಖುಷಿಯಾಗಿರೋದಿಲ್ಲ ಯಾರಪ್ಪ ಅಂತ ನೋಡಿದ್ರೆ ಅದು ಚಿಕ್ಕಬಳ್ಳಾಪುರ ಚಾಂಪಿಯನ್ಸ್ ಪ್ಲೇಯರ್ಗಳಂತೂ ಖುಷಿಯಾಗಿರೋದಲ್ಲಿ. ಯಾವ ರೀತಿ ಶಾಟ್ ಕನೆಕ್ಟ್ ಮಾಡಿದ್ರು ನೋಡಿ, ಫೀಲ್ಡರ್ಸ್ ಇರ್ಲಿಲ್ಲ, ಕ್ಲೀನ್ ಆಗಿ ಕನೆಕ್ಟ್ ಮಾಡಿದ್ರು. ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಅಲ್ಲಿ ಬರುತ್ತೆ ಮತ್ತೊಂದು ಬೌಂಡರಿ. ಇದು ಬೇಕಾಗಿತ್ತು ಚಿಕ್ಕಬಳ್ಳಾಪುರ ಚಾಂಪಿಯನ್ಸ್ಗೆ. ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತ ಅನ್ಸುತ್ತೆ ನೋಡ್ಬೇಕಾದ್ರೆ. ಒಳ್ಳೆ ಶಾಟ್ ಹೊಡೆದಿರೋದು, 6 ಅಂತ ಬರ್ತಾ ಇರೋದಲ್ಲಿ ಫ್ಲಾಟ್ ಆಗಿ ಹೋಗಿತ್ತು ನೋಡಿ, ಎಷ್ಟು ಈಸಿಯಾಗಿ ಹೊಡೆದಿರೋ ಶಾಟ್. ವೈಡ್ ಬಾಲ್ ಕೊಟ್ಟಾಯ್ತು. ವೈಡ್ ಪ್ಲೇಸ್ ಟು 3 ರನ್ಸ್ ಎಕ್ಸ್ಟ್ರಾಸ್ ಮುಖಾಂತರವಾಗಿ ಬರ್ತಾ ಇರೋದು ಅಫ್ಜಲ್ ಅವರೇ. ಕ್ಲಿಯರ್ ಆಗುತ್ತೆ. ಇದು ಎಂತ ಶಾಟ್ ಗುರು, ಇದು ಬೊಂಬಾಟ್ ಹೊಡ್ತಾ, ಇದು ಕ್ಲಿಯರ್ ಆಗುತ್ತೆ ಆಗಿರೋದು. ಈಸಿ 6 ಅಂತ ತೋರಿಸ್ತಾ ಇರೋದು ಅಂಪೈರ್ ಇಲ್ಲಿ. ರಿಪ್ಲೇ ಅಲ್ಲಿ ನೋಡ್ಬೋದು, ಶಾಟ್ ಪಿಕ್ ಮಾಡಿದ್ದಷ್ಟೇ, ತಿರುಗಿ ನೋಡ್ಲೇ ಇಲ್ಲ ಸಲೀಮ್ ಅವರು. ಕ್ಲಿಯರ್ ಆಗುತ್ತೆ ಅಂತ ಗೊತ್ತವ್ರಿಗೆ. ಬಿಗ್ ಹಿಟ್ಟರ್, ಒಳ್ಳೆ ಶಾಟ್. ಇದು ಬೇಕಾಗಿರೋದಿನ್ನ ಕೇವಲ 2 ರನ್ ಮಾತ್ರ. ಶಾಟ್ ನೋಡ್ಬೋದು, ರಿಪ್ಲೇ ಅಲ್ಲಂತೂ ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಶಾಟ್. ಅದು ಎಂತ ಒಳ್ಳೆ ಸಿಕ್ಸರ್. ಇಲ್ಲಿ ಈಸಿಯಾಗಿ ಸೂಪರ್ 6 ಇನ್ನ 3ನೇ ಮ್ಯಾಚ್ ಅಂತ ಹೇಳ್ಬೋದು ನಾವು. ಇವತ್ತು ಶನಿವಾರದ 2ನೇ ಪಂದ್ಯ ಅಂತ ಹೇಳ್ಬೋದು ನಾವು. ಯಾವ ರೀತಿಯಾಗಿ ಫಿನಿಶ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಚಿಕ್ಕಬಳ್ಳಾಪುರ ಚಾಂಪಿಯನ್ಸ್ ಇಲ್ಲಿ 9 ವಿಕೆಟ್ ಇಂದ ಬಿಗ್ ವಿಕ್ಟರಿನ ದಾಖಲಿಸ್ತಾ ಇರೋದು. ಇದು ಸೂಪರ್ ರೈಟ್ ಹಂತಕ್ಕೆ ಒಂದೊಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ಆ ಟೀಮಿಗೆ. 3ನೇ ತಂಡವಾಗಿ ಸೂಪರ್ 8 ಟಿಕೆಟ್ ಅನ್ನು ಪಡ್ಕೊಳ್ತಾ ಇರೋದು ಚಿಕ್ಕಬಳ್ಳಾಪುರ ಚಾಂಪಿಯನ್ಸ್ ಅಫ್ಜಲ್ ಅವರೇ. ಫಸ್ಟ್ ಅಲ್ಲಿ ಬೆಂಗಳೂರು ಗ್ಲಾಡಿಯೇಟರ್ಸ್, ಸೆಕೆಂಡ್ ಹಾಸನ ರಾಕರ್ಸ್, ಇವಾಗ ಚಿಕ್ಕಬಳ್ಳಾಪುರ. ಒಳ್ಳೆ ಮ್ಯಾಚ್ ಆಡಿದೀವಿ ನಾವು. ಥ್ಯಾಂಕ್ ಯು ಅಬ್ಬಾಸ್ ಬಬ್ಲು. ಸೂಪರ್ 16 ಮ್ಯಾಚ್ ನೋಡಿ, ಇಲ್ಲಿ ಒಂಥರ ಗೇರ್ ಚೇಂಜ್ ಮಾಡಿ, ಗೇರ್ ಶಿಫ್ಟ್ ಮಾಡಿ ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರ ಚಾಂಪಿಯನ್ಸು. 5 ಓವರ್ ಕಂಪ್ಲೀಟ್ ಆಗಿರೋದು, 20 ರನ್ಸ್ ಮಾಡಿದ್ದಾರೆ, 5 ವಿಕೆಟ್ ಅನ್ನು ಕಳ್ಕೊಂಡಿರೋದು. ಇಲ್ಲಿ ಇವಾಗ 6ನೇ ಓವರ್. ಇಲ್ಲಿಂದ ಏನಾದರೂ ಮೊಮೆಂಟಮ್ ಚೇಂಜ್ ಮಾಡಲೇಬೇಕಾಗುತ್ತೆ, ಯಾಕಂತಂದರೆ ಒಂದು ಒಳ್ಳೆ ಪ್ರಾಜೆಕ್ಟೆಡ್ ಸ್ಕೋರ್ ಮಾಡಬೇಕಾಗುತ್ತೆ. ಸೊ ಅವ್ರ ಕ್ಯಾಪ್ಟನ್ ಕೂಡ ಹೇಳಿದ್ದು ಮ್ಯಾಕ್ಸಿಮಮ್ ಟಾರ್ಗೆಟ್ ಎಷ್ಟು ಇಟ್ಟಿದ್ದೀರಾ ಅಂತ ಹೇಳಿದಾಗ 90 ಅಂತ. ಲೋವರ್ ಫುಲ್ ಟಾಸ್ ಆಗಿತ್ತು, ಸ್ವೀಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರೊಟೆಕ್ಷನ್ ಇದೆ, ಸ್ಕ್ವೇರ್ ಲೆಗ್ ರೀಜನ್ ಅಲ್ಲಿ 1 ರನ್ ಕಂಪ್ಲೀಟ್ ಆಗ್ತಾ ಇದೆ. 6ನೇ ಓವರಲ್ಲಿ ಮ್ಯಾಚ್ ಸ್ಕೋರ್ ಕಾರ್ಡ್ ನೋಡಿದ್ರೆ ಕೇವಲ 22 ರನ್ನು. ಇಲ್ಲಿಂದ ಏನಾದರೂ ಒಂದು 50-55 ರನ್ ಮಾಡಿದ್ರು ಕೂಡ ಒಂದು ಒಳ್ಳೆ ಟಾರ್ಗೆಟ್ ಆಗುತ್ತಾ? ಇಲ್ಲ, ಖಂಡಿತ ಅವರು ಟಾರ್ಗೆಟ್ ಒಳ್ಳೇದಾಗುತ್ತೆ, ಯಾಕಂತಂದ್ರೆ ಬಿಗ್ ಶಾಟ್ ಹೊಡೆಯೋ ಎಬಿಲಿಟಿ ಇರೋ ಪ್ಲೇಯರ್ಗಳು ಇನ್ನೂ ಕೂಡ ಇದ್ದಾರೆ. ಇದು ಸ್ವಲ್ಪ ಹೈಟ್ ಇದೆ ಅಂತ ಹೇಳ್ತಾ ಇರೋದು ಇಲ್ಲಿ ಅಂಪೈರು. 1 ರನ್ ಆ್ಯಡ್ ಆಗುತ್ತೆ, ಲೆಗ್ ಬೈ ಅಂತ ಕೊಡ್ತಾ ಇರೋದಲ್ಲಿ. ಸಲೀಮ್ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ನೋಡಿ ಚಿಕ್ಕಬಳ್ಳಾಪುರ ಚಾಂಪಿಯನ್ಸ್ ಪರವಾಗಿ. ಸೊ 1 ರನ್ ಮತ್ತೆ ಲೆಗ್ ಬೈಯಿಂದ ಆ್ಯಡ್ ಆಗುತ್ತೆ ಸ್ಕೋರ್ ಕಾರ್ಡ್ 23 ನೋಡ್ತಾ ಇರೋದು ನಾವು. ಇಲ್ಲಿ ರಿವರ್ಸ್ ಶಾಟ್ಗೆ ಹೋಗಿದ್ದು, ಮತ್ತೆ ರನ್ಸ್ ಬರ್ತಾ ಇಲ್ಲ. ಕಂಪ್ಲೀಟ್ ಬೀಟ್ ಆದ್ರು ಬ್ಯಾಟರ್ ಅಲ್ಲಿ. ಇವತ್ತು ಪ್ಲೇಯಿಂಗ್ 11 ಬದಲಾವಣೆ ತಂದಿದ್ರು. ಸೊ ಅದರಲ್ಲಿರುವಂಥದ್ದು ಇವರು ವಿಕ್ರಮ್ ಕೂಡ ಇವತ್ತು ಅವಕಾಶ ಪಡ್ಕೊಂಡಿರೋದು ಇವರು. ಓಹೋ, ಇಲ್ಲಿ ಸೌಂಡ್ ಆಗ್ತಾ ಇದೆ ನೋಡಿ. ಇಲ್ಲಿ ಯಾವ ರೀತಿಯಾಗಿ ವಿಕೆಟ್ ಬಿಟ್ ಕೊಡ್ತಾ ಇರೋದಿದ್ದಾರೆ. ಲಾಸ್ಟ್ ಬಾಲ್ ಅಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿರೋದು ಯಾರಪ್ಪ ಅಂತ ನೋಡಿದ್ರೆ ಅದು ಸಲೀಮು. ಎಂತ ಸ್ಪೆಲ್ ಇದು! ಈ ರೀತಿ ಬೌಲಿಂಗ್ ಮಾಡಿದಾಗ ಬ್ಯಾಟರ್ಗಳಿಗೆ ಸಖತ್ ಕಷ್ಟ ಆಗುತ್ತೆ ಅಂತ ಹೇಳೋದು ನಾವು. ಇಲ್ಲಿ ಸಖತ್ ಬೇಜಾರಲ್ಲಿ ಇರುವಂಥದ್ದು ಯಾರು ಅಂತ ನೋಡಿದ್ರೆ ನಾವು ಅದು ರಾಯಲ್ ಫೈಟರ್ಸ್ ಬೆಂಗಳೂರು ಟೀಮ್ ಅವರು. ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರೋದು ಇಲ್ಲಿ ವಿಕ್ರಮ್ ರೂಪದಲ್ಲಿ. KSPL ಡೆಬ್ಯೂ ಮಾಡಿರ್ತಕ್ಕಂಥ 2 ಪ್ಲೇಯರ್ಸ್ ಅಲ್ಲಿ ಜೊತೆ ಆಟವನ್ನ ಆಡ್ಲಿಕ್ಕೆ ಹೋಗಿದ್ದು, ಅಲ್ಲಿ ಮತ್ತೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇಲ್ಲ. ಸತತವಾಗಿ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರೋದಲ್ಲಿ ರಾಯಲ್ ಫೈಟರ್ಸ್ ಬೆಂಗಳೂರು. ಶಫಲ್ ಡೌನ್ ದ ವಿಕೆಟ್ಸ್ ಹೋದ್ರು, ವಿಕೆಟ್ಸ್ ಬಿಟ್ಟು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಫೈನ್ ಲೆಗ್ ರೀಜನ್ ಇರ್ಲಿಲ್ಲ ಆ ಒಂದು. ಬ್ಯಾಟ್ ಸ್ಪೀಡ್ ನೋಡ್ಬೋದು. ಇಲ್ಲಿ ಹೇಳ್ತಾ ಇದ್ವಿ ಬಿಗ್ ಹಿಟ್ಸ್ ಹೋಗ್ತಾರೆ ಅಂತ, ಮಿಡ್ಲ್ ಆಗ್ತಾ ಇಲ್ಲ, ಏರಲ್ಲಿತ್ತು. ನೋಡಿ ಸ್ವಲ್ಪ ವಿರ್ತ್ ಕೊಟ್ರೆ ವೈಡಿಶ್ ಯಾರ್ಕರ್ ಮಾಡಕ್ ಹೋಗಿದ್ದು. ಆ ಗ್ಯಾಪ್ ಇದ್ದಿದ್ದಾನೆ ಹುಡುಕಿದವರು. ಒಳ್ಳೆ ಶಾಟ್, ಆದ್ರೆ ಬೌಂಡ್ರಿ ಅಷ್ಟೇ ಚೆನ್ನಾಗಿ ಸೇವ್ ಮಾಡಿದಲ್ಲಿ ನಿರಂಜನ್. ಡೀಪ್ ಕವರ್ಸ್ ಕಡೆಗೆ ಬೌಂಡ್ರಿ ಸೇವ್ ಮಾಡ್ತಾ ಇರುವಂತದ್ದು. ಈಸಿ 2 ರನ್ ತಗೊಳ್ತಾರೆ ಇಲ್ಲಿ ಬಾಲಕೃಷ್ಣ.
ಓ ಬಿಗ್ ಶಾಟ್ಗೆ ಹೋಗಿರೋದು ಇನ್ಸೈಡ್ ಎಡ್ಜ್ ಆಗಿದೆ. ಓ ಇಲ್ಲಿ ಮತ್ತೆ ಮಿಸ್ಕಮ್ಯುನಿಕೇಶನ್ ಅವ್ರಿಗೆ ಸಿಗೋದು. ಅದಾದ್ಮೇಲೆ ನೋಡಿದ್ರೆ ನೀವು ಎರಡನೇ ಅಲ್ಲಿ ಮತ್ತೆ ವಿನ್ ಆಗಿ ಒಳಗೆ ಬರೋದು. ಇದು ಶಾಟು ಕ್ಲಿಯರ್ ಆಗಲ್ಲ, ಈಸಿಯಾಗಿ ಕ್ಯಾರಿ ಆಗುತ್ತೆ ಲಾಂಗ್ ಆಫ್ ಅಲ್ಲಿ.